ಫುಲ್ಲು ಟ್ರಾವೆಲು ಸರಿಯಾಗಿ ಇದಿಲ್ಲ, ಲೈಕ್ ಫುಡ್ಡು ಪ್ರಾಪರಾಗಿ ತಿಂದಿಲ್ಲ. ಅಂದರೆ ಈ ಥರ ಯೂಶ್ವಲಿ ಇದು ನಾನು ಏನು ಮಾಡ್ತಿದ್ದೀನಿ, ಲೈಕ್ ಈ ಒಂದು 5 days ಏನು ವರ್ಕೌಟ್ ಮಾಡ್ತೀನಿ, ಸೊ 6 days ಅಂದರೆ ಅಪ್ ಟು ರೆಸ್ಟ್ ಡೇವರೆಗೂ ಸೊ ಏನು ವರ್ಕೌಟ್ ಮಾಡ್ತೀನಿ ಆ ಒಂದು ರೊಟೀನ ನಾನು ತೋರಿಸ್ತಿದ್ದೀನಿ. ಮತ್ತು ನಾನು ಏನು ತಿಂತೀನಿ ಅನ್ನೋದು. ಸೊ ಈ ಒಂದು 7 days ಬರೀ 7 days ತಿನ್ನೋದೇ ಅಲ್ಲ, ಈ ಒಂದು 7 days ಯಾವ್ಯಾವ ಥರ ಫುಡ್ಡು ಆ್ಯಂಡ್ ಟೈಮ್ ಬಂದಾಗ ಯಾವ ಥರ ಆಗುತ್ತೆ. ಸೊ ಒಂದೊಂದ್ಸಲ ಡಯಟ್ ಸ್ಕಿಪ್ ಆಗುತ್ತೆ, ಎಲ್ಸ್ ಒಂದೊಂದ್ಸಲ ವರ್ಕೌಟ್ ಇಲ್ಲದೆ ನಡೆಯುತ್ತೆ. ಈ ಥರ ಎಲ್ಲ ಆದಾಗ ಯಾವ ಥರ ಇರುತ್ತೆ ಅನ್ನೋದು ಇದರಲ್ಲಿರುತ್ತೆ ಹೊರತು ನಾನು ಈ ಒಂದು Day 7 ಕಂಪ್ಲೀಟಾಗಿ ವರ್ಕೌಟ್ ಮಾಡಬೇಕು, ಕರೆಕ್ಟಾಗಿ ಡಯಟ್ ಇದಕ್ಕಂತಲೇ ವಿಡಿಯೋ ಮಾಡಿ ಡಯಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಸೊ ಈ ಒಂದು 6 days ಏನು ವರ್ಕೌಟ್ ಮಾಡ್ತಿದ್ದೀನಿ ಅಲ್ಲಿವರೆಗೂ ಯಾವ ಥರ ಫುಡ್ ತಿಂತೀನಿ, ಯಾವ ಥರ ವರ್ಕೌಟ್ ಮಾಡ್ತೀನಿ ಆ್ಯಂಡ್ ಈ ಥರ ಮಧ್ಯೆ ಮಧ್ಯೆ ಬಂದಾಗ ಹೇಗೆ ಮೇಂಟೈನ್ ಮಾಡ್ತೀನಿ, ಸೊ ಇವೆಲ್ಲನೂ ಇದರಲ್ಲಿರುತ್ತೆ. ಇದರಲ್ಲಿ ಈ ಒಂದು 6 days ವ್ಲಾಗಲ್ಲಿರೋದು. ಸೊ ಇವತ್ತು ನೈಟು ಸಿಕ್ಕಾಪಟ್ಟೆ ಟ್ರಾವೆಲ್ಲು, ಅಂದರೆ ಲೈಕ್ ಗಾಡಿಯಲ್ಲಿ ಹೋಗಿ ಆ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು ನನಗೆ. ಹೋಗಿ ಬರೋಷ್ಟರೊಳಗೆ ಫುಲ್ ನಿದ್ದೆ ಎಲ್ಲ ಹಿಡಿತಾಯಿತ್ತು ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೆ. ಯೂಶಲಿ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ನೈಟೇ ಬೆಸ್ಟು ನಮಗೆ. ಮಾರ್ನಿಂಗು ಆಫ್ಟರ್ನೂನ್ ಏನಾರ ಹೋಗ್ತೀರಂದ್ರೆ ಮುಗೀತು ಕತೆ. ಸೊ ಅದಕ್ಕೆ ಗಾಡಿಯಲ್ಲಿ ಹೋದರೆ ಬೇಗ ಹೋಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಹೋದ್ರಿ. ಸೊ ಅಲ್ಲಿ ಊಟ ಮುಗಿಸಿ ಬ್ಲೂ ಬೀನಲ್ಲೇ ಬಿಟ್ಟು ನಾವು ಬರೋಷ್ಟರೊಳಗೆ ಅರೌಂಡ್ 4:30 ಆಗಿತ್ತು. ಸೊ ಅದಕ್ಕೆ ಫುಲ್ ಟಯರ್ಡ್ ಆಗಿ ಮತ್ತೆ ಅದೆಲ್ಲ ಮುಗಿಸಿ ವರ್ಕೌಟು, ನೀವು ನೋಡಲ್ವಾ ವರ್ಕೌಟ್ ಎಲ್ಲ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ತುಂಬ ಅಂದರೆ ಮನೇಲಿ ನಾನು ಆ್ಯಕ್ಚುಲಿ ಬಂದೇ ಇಲ್ಲ ಮನೆ ಒಳಗಡೆ. ಯಾಕೆ ಅಂದರೆ ಯೂಶ್ವಲಿ ಲೋಕಿಯವ್ರು ಹೇಳ್ತಾರೆ ಏನಂತ, ನೀವು ಊರಿಗೆ ಹೋಗ್ಬಿಟ್ರೆ ನಾನು ಮನೆಗೆ ಹೋಗಲ್ಲ, ನಾನು ಮಲ್ಕೊಳಕ್ಕಷ್ಟೇ ಹೋಗ್ತೀನಿ, ಬೆಳಗ್ಗೆ ಎದ್ದು ಬಂದರೆ ಮಲ್ಕೋಕ್ಕಷ್ಟೇ ಹೋಗೋದು, ನಾನು ಹೋಗೋದೇ ಇಲ್ಲ, ನಂಗೆ ಅದೇನೋ ಒಂಥರ ಫೀಲೇ ಇರಲ್ಲ ನೀವಿಬ್ರು ಇಲ್ಲ ಅಂದರೆ ಅಂತ ಹೇಳ್ತಿದ್ರೆ. ಆ್ಯಕ್ಚುಲಿ ಅದು ನಿಜ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಹೆಂಗೆ ಅಂದರೆ ಬ್ಲೂ ಬಿ ಇಲ್ಲದೆ ಇವತ್ತು ನಾನು ನಿನ್ನೆ ವರ್ಕೌಟ್ ಮುಗಿದ್ರು ಕೂಡ ನಾನು ಜಿಮ್ಮಲ್ಲೇ ಕೂತಿದ್ದೀನಿ ಸುಮ್ಮನೆ. ಅದೇನೋ ಫೀಲೇ ಇಲ್ಲ ಮನೆಗೆ ಹೋಗ್ಬೇಕು, ಅಡುಗೆ ಮಾಡಬೇಕು, ತುಂಬ ಕೆಲಸ ಇತ್ತು ಮಾಡಬೇಕು, ಇವೇನು ತಲೆಗಿಲ್ಲ ನನಗೆ. ಜಸ್ಟ್ ಲೈಕ್ ಬೇಡ ಬಿಡು, ಮಗು ಇಲ್ಲಲ್ಲ ನಾನು ಯಾಕೆ ಹೋಗೋದು, ಹೋಗೋಣ ಬಿಡು, ಜೊತೆಲಿ ಇಬ್ರು ಇರೋದು ನಂಗೆ ಒಂಥರ ಬೇಜಾರಾಗುತ್ತೆ ಅಂತ ಅಂದ್ಕೊಂಡು ಇದ್ದೋದೆ. ಸೊ ಅದಕ್ಕೆ ಆಚೆನೆ ಹೋಗಿ ಡಿನ್ನರ್ ಮಾಡ್ಕೊಂಡು ಬಂದು, ಸೊ ಒಂಚೂರು ಬಿಸಿನೀರು ಕುಡ್ದು ಮಲಗಿಬಿಟ್ಟಿದ್ದು, ಡಿನ್ನರ್ ಮಾಡ್ಕೊಂಬಂದಿದ್ದು. ಸೊ ಆಮೇಲೆ ಫುಲ್ ರೆಸ್ಟ್ ಮಾಡಿ ಈಗ 6 o'clock ಜಿಮ್ಗೆ ಹೋಗೋಣ ಅಂದ್ಕೊಂಡೆ. ಬಟ್ ನೈಟೇ ವರ್ಕೌಟ್ ಮಾಡಿರೋದ್ರಿಂದ ಬೇಡ, ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಈಗ ಎದ್ದು ಫ್ರೆಶ್ ಅಪ್ ಆಗಿ ಸೊ ಅರೌಂಡ್ 6:30 ಆಗಿದೆ, 6:37 ಆಗಿದೆ. ಹೋಗ್ಬಿಟ್ಟು ವರ್ಕೌಟ್ ಮಾಡೋಣ. ಈಗ ನಾನು ಎಂಟಿ ಸ್ಟಮಕ್ಕಲ್ಲಿ ಯಾವುದೇ ಥರ ಏನು ತೊಗೊಳ್ತಿಲ್ಲ. ಹೋಗ್ಬಿಟ್ಟು ಜಿಮ್ ಕೆಳಗಡೆ ಬ್ಲ್ಯಾಕ್ ಕಾಫಿ ಕುಡಿತೀನಿ. ಸೊ ಬ್ಲ್ಯಾಕ್ ಕಾಫಿ ಕುಡಿದು ನನ್ನ ವರ್ಕೌಟ್ನ ನಾನು ಸ್ಟಾರ್ಟ್ ಮಾಡಿ, ಸೊ ಮಿಕ್ಕಿದ ಎಕ್ಸೆಟ್ರಾ ನೋಡೋಣ ಹೇಗಿರುತ್ತೆ ಇವತ್ತಿನ ವ್ಲಾಗ್ ಅಂತ. ಸೊ ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾರ್ಮ್ ಅಪ್ ಮುಗಿಸಿ ಒಂದೇ ಒಂದು ಗ್ರೋಸರಿ ಮಾಡಿ ಈಗ ವರ್ಕೌಟ್ ಮಾಡಬೇಕು. ಅಷ್ಟು ಜಾಗಿಂಗ್ ನೀ ಅಪ್ ಎಲ್ಲ ಇದೆ. ಸೊ ಅದೆಲ್ಲ ಮುಗಿಸಿ ಈಗ ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ವರ್ಕೌಟ್ ಮಾಡಬೇಕು. ಸೊ ಕಮ್ ಆನ್. ಜಾಸ್ತಿ ಮಾತಾಡೋಕ್ಕಾಗಲ್ಲ ಯಾಕಂದರೆ ಬ್ಯಾಕ್ಗ್ರೌಂಡ್ ಸಾಂಗ್ ಹೋಗ್ತಿದೆ. ಸೊ ಅದಕ್ಕೆ ಅರ್ಧ ಮಾತಾಡಿ ಸ್ಕಿಪ್ ಮಾಡ್ತೀವಿ. ಬ್ಲ್ಯಾಕ್ ಕಾಫಿ ಕುಡಿತಿದ್ದೀನಿ, ಬ್ಲ್ಯಾಕ್ ಫ್ರೀ ವರ್ಕೌಟ್. Day 6 ವ್ಲಾಗ್ ನಾನು ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಆ್ಯಂಡ್ Day 5 ಕೂಡ ನಾನು ನಿಧಾನಾಗಿ ಅಪ್ಲೋಡ್ ಮಾಡಿದ್ದು. ಅದೇ ಥರ Day 6 ಕೂಡ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ರೀಸನ್ ಏನಂದರೆ ಬ್ಲೂಬಿಗೆ ಸಡನ್ನಾಗಿ ಹೆಲ್ತ್ ಇಶ್ಯೂಸ್ ಆಯಿತು. ಸೊ ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ರೀಸನ್ನಿಂದ ನಾನು Day 6ನ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ Day 6 ನಾನು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ವರ್ಕೌಟ್ ಮಾಡಿ
ಈ ಒಂದು ನನ್ನ ವೀಕ್ಲಿ ವರ್ಕೌಟ್ ಏನಿದೆ ಕಂಪ್ಲೀಟ್ ಇದೇ ಒಂದು ನನ್ನ ರುಟೀನ್ ವರ್ಕೌಟ್ದು ಮತ್ತು ನಾನು ಡಯಟ್ ಫಾಲೋ ಮಾಡೋದು. ಆ್ಯಂಡ್ ನಾನು ಹೇಗೆ ಡಯಟ್ ಫಾಲೋ ಮಾಡ್ತೀನಿ ಅನ್ನೋದು ಕೂಡ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಐ ಹೋಪ್ ಈ ಒಂದು ವೀಕ್ ನನ್ನ ಫಿಟ್ನೆಸ್ ಜರ್ನಿ ಹೇಗಿದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಡೇ 1 ಡೇ 2 ಡೇ 3 ಅಪ್ ಟು 5ವರೆಗೂ ನೋಡಿಲ್ಲೋ ಈಗಲೇ ನೋಡಿ ಆ್ಯಂಡ್ ಕೀಪ್ ಸಪೋರ್ಟ್. ಈಗ ವರ್ಕೌಟ್ ಮುಗಿಸಿ ಟಿಫನ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟು ನಾನು ಲೈಕ್ ಇಡ್ಲಿ ಏನಾದರೂ ತಿನ್ಕೊಡ್ತೀನಿ. ಸೊ ಟೈಮ್ ಇಲ್ಲ, ಸ್ಕಿನ್ ಕನ್ಸಲ್ಟೇಷನ್ ಅದು, ಸೊ ಅದಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೆ ಇಡ್ಲಿ ತಿಂದ್ಬಿಟ್ಟು ಮನೇಲಿ ಅಡುಗೆ ಮಾಡಿ ಲೆಟ್ಸ್ ಗೋ. ಸೊ ಸ್ನ್ಯಾಕ್ಸ್ ಆಗಿ ಫ್ರೂಟ್ಸ್ ಆಗಿದ್ದೀನಿ. ಆ್ಯಂಡ್ ಮುಗಿದ್ಮೇಲೆ ಸ್ಕಿನ್ ಕೇರ್ ಮುಗಿಸ್ಕೊಂಡು ಮನೆಗೆ ಹೋಗಿ ಲಂಚ್. ಹಾಯ್ ಗಾಯ್ಸ್, ಆ್ಯಕ್ಚುಲಿ ಬ್ಲೂ ಇಲ್ದಿರೋದಕ್ಕೆ ಮನೇಲಿ ನನಗೆ ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಆಗ್ತಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಏನು ಡಿನ್ನರ್ ಪ್ರಿಪೇರ್ ಮಾಡಿಲ್ಲ. ಜಸ್ಟ್ ಸೂಪ್ ಮಾಡಿಕೊಂಡು ಒಂದು 2 ಎಗ್ಸ್ನ ತೊಗೊಳ್ತಿದ್ದೀನಿ ಆ್ಯಂಡ್ ಸ್ವಲ್ಪ ರೈಸ್, ಒಂಚೂರು ಬಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ರೈಸ್ ತೊಗೊಂಡು ನನ್ನ ಡಿನ್ನರ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ನಾಳೆ ಊರಿಗೆ ಹೋಗ್ತಿದ್ದೀನಲ್ವ, ಸೊ ಅದಕ್ಕೆ ಸ್ವಲ್ಪ ನನ್ನ ಫೇಸ್ ಐಸ್ ಎಲ್ಲ ಈ ಥರ ಇದೆಯಲ್ವ, ಯಾಕಂದರೆ ಅವರು ಅಂಡರ್ ಐಗೆ ತೊಗೊಂಡಲ್ವ, ಸೊ ಅದೇ ಜಲ್ಲಿ ಅವರೊಂದು ಕ್ರೀಮ್ ಅಪ್ಲೈ ಮಾಡ್ತಾರೆ. ಸೊ ಅದರಿಂದ ಸ್ವಲ್ಪ ಅದು ಫುಲ್ ಬ್ಲ್ಯಾಕ್ ಆಗಿರುತ್ತೆ ಆ ಕ್ರೀಮ್, ಅದಕ್ಕೆ ಫೇಸ್ ಹಿಂಗಿದೆ. ಅದಕ್ಕೆ ನಾನು ಮಧ್ಯಾಹ್ನ ನನ್ನ ಫೇಸೇ ತೋರಿಸಿಲ್ಲ, ಅವಾಗಂತೂ ತುಂಬ ವಿಯರ್ಡ್ ಆಗಿರುತ್ತೆ. ಸೊ ಅದಕ್ಕೆ ಮತ್ತೆ ತುಂಬ ಕೆಲಸ ಇತ್ತು ಅಲ್ವ, ಸೊ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡಿ ನನಗೆ ಹಾಗೆ ಇರಬೇಕಲ್ವ, ಹಾಗೆ ಇರಬೇಕು. ಆ್ಯಕ್ಚುಲಿ ಊರಿಗೆ ಹೋಗೋಕ್ಕೆ ಮುಂಚೆ ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಮನೆ ಇಟ್ಬಿಟ್ಟು ಹೋಗ್ತಿದ್ದೆ. ಮತ್ತು ನಂಗೆ ಬರೋಷ್ಟರೊಳಗೆ ಇಟ್ ಶುಡ್ ಬಿ ಎ ವೆರಿ ನೀಟ್ ಆ್ಯಂಡ್ ಕ್ಲೀನ್. ಸೊ ನಂಗೆ ತುಂಬ ಮೆಸ್ಸಿ ಇದ್ದರೆ ಗಲೀಜಿದ್ರೆ ನಂಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಬೆಳಗ್ಗೆ ಎತ್ತಿ ಸೇಮ್ ಮನೆ ಕೆಲಸ ಥರ ಮಾಡ್ಕೊಂಡು ಇದು ಮಾಡೋಣ ಅಂತ. ಯೂಶ್ವಲಿ ಎವ್ರಿ ವೀಕೆಂಡ್ ನಂದು ಮನೆ ಕ್ಲೀನಿಂಗ್ ಇದ್ದೇ ಇರುತ್ತೆ. ಸೊ ಅದೇ ಥರ ಆಗಿದೆ ಅಷ್ಟೇ. ಸೊ ಅದು ಇದು ಕ್ಲೀನ್ ಮಾಡಿಕೊಂಡು, ಅಂದರೆ ಬ್ಲೂ ಬಿ ಇದ್ದರೆ ಬೇಗ ಬೇಗ ಮಾಡ್ತಿದ್ದೆ. ಈಗ ಬ್ಲೂ ಬಿ ಇರಲಿಲ್ಲ, ಗ್ಯಾಪ್ ಕೊಟ್ಟು ಎಲ್ಲ ಕೆಲಸ ಮುಗಿಸಿದ್ದೀನಿ. ಸೊ ಅದಕ್ಕೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬಂದಿಲ್ಲ. ಅದಕ್ಕೆ ಸೂಪ್ ಮಾಡ್ಕೊಳ್ಳೋಣ, 2 ಎಗ್ ಇತ್ತು, ಒಂಚೂರು ರೈಸ್ ಇತ್ತು, ಸೂಪನ್ನು ಮಾಡಿಕೊಂಡು ಮುಗಿಸ್ಕೊಳ್ಳೋಣ ಡಿನ್ನರ್ ಅಂತ ಹೇಳಿ ಡಿನ್ನರ್ನ ಕಂಪ್ಲೀಟ್ ಮಾಡಿದ್ದೀನಿ. ಐ ಹೋಪ್ ನಿನ್ನೆದು ಇವತ್ತಿಂದ ಸ್ವಲ್ಪ ನಾಟ್ ಮಚ್ ಮೋರ್ ಇಂಟ್ರೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನಾನೇನು ಅಂದ್ಕೊಂಡಿದ್ದೆ ಡೇ 7 ಹಾಕಬೇಕು ಅಂತ, ಡೇ 6 ಹಾಕಬೇಕು ಅಂತ. ಸೊ ಐ ಶುಡ್ ಹ್ಯಾವ್ ಟು ಅಪ್ಲೋಡ್ ದ್ಯಾಟ್. ಅದಕ್ಕೆ ನಾನು ಚೆನ್ನಾಗಿಲ್ಲ ಅಂದರೂ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಆದರೂ ನೋಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ರಾತ್ರಿ ಗುಡ್ ನೈಟ್, ಲವ್ ಯು ಆಲ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.